50,000 ಟನ್ ನುರಿಸುವಷ್ಟರಲ್ಲಿ ಸಕ್ಕರೆ ಕಾರ್ಖಾನೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಬಂದು ಬಿತ್ತು ಅಂತ ಹೇಳಿ ಯಾರೋ ಕೋರ್ಟ್ ಏನೋ ಅಂತ ಹೇಳಿ ಬಂದು ಬಿತ್ತು ಅಂತ ಅವಾಗನೂ ಕೂಡ ರೈತರು ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದರೂ ಕೂಡ ಈ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸೋ ಒಂದು ಹುನ್ನಾರ ಮತ್ತು ರೈತರಿಗೆ ಭೇಟಿಯಾದಾಗ ಒಂದು ವಾರದಾಗ ನಾ ಏನು ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಕಾರ್ಖಾನೆ ಚಾಲೂ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅಚಾನಕ್ ನಾವು ಚಿಂಚೋಳಿ ಫ್ಯಾಕ್ಟ್ರಿ ಚಾಲೂ ಆಗಿಲ್ಲಪ್ಪ ಅಂದ್ರೆ ಮುಂದೆ ಭಾಳ ದೊಡ್ಡ ಸಮಸ್ಯೆ ಅದ. ಅದು ಮುಖ್ಯಮಂತ್ರಿ ಇಲ್ಲಪ್ಪ ಅದು ಹೈಕೋರ್ಟ್ಗೆ ಹೋದ ಸುಪ್ರೀಂ ಕೋರ್ಟ್ಗೆ ಹೋದ ಅಂತ ಹೇಳಿದ್ರು. ಆ ರೈತರಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೊಗೊಂಡು ನಾವೇನು ಮಾಡಮ್ ಸರ್, ನಮ್ಗೆ ಏನೂ ಗೊತ್ತಿಲ್ಲ, ಫ್ಯಾಕ್ಟ್ರಿ ಚಾಲೂ ಮಾಡ್ರಿ. ಹೀಗಾಗಿ ಎಲ್ಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಆತ ಅಂತ ತಿಳ್ಕೊಂಡು ಮತ್ತು ಅವರೇ ಸಚಿವರ ಸರ್ ಮೇನ್ ಸರ್ಕಾರಿ ಅವರೇ ಅದ. This video is sponsored by Mahalakshmi Jewelers, Manu Multi Speciality Hospital, KVN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital, and by Rich Tea, Swad Mein Richness. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಿದ್ಧಸಿರಿ ಎಥೆನಾಲ್ ಫ್ಯಾಕ್ಟ್ರಿ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಬೃಹತ್ವಾದ ಒಂದು ಫ್ಯಾಕ್ಟ್ರಿ, ಸುಮಾರು 30-40 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಒಂದು ಫ್ಯಾಕ್ಟ್ರಿಯನ್ನು ಸಿದ್ಧಸಿರಿಯವರು ಖರೀದಿ ಮಾಡಿ ಒಂದು ರೈತರಿಗೆ ಒಂದು ಆಶಾಕಿರಣವಾಗಿ ಬಂದು ಸುಮಾರು 2 ವರ್ಷಗಳಿಂದ ಅವರು ಸತತ ಪ್ರಯತ್ನದಿಂದ ಒಂದೇ ವರ್ಷದಲ್ಲಿ ಅವರು ಈ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಮಾಡಿ ಎಲ್ಲ ರೈತರಿಗೆ ಕರೆಸಿ ಉದ್ಘಾಟನೆಗೊಂಡಿಸಿದರು. ಅದಕ್ಕೆ ಎಲ್ಲ ರೈತರು ಸಂತಸಗೊಂಡವರು. ಯಾಕಂದರೆ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಸುಮಾರು ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ಫ್ಯಾಕ್ಟ್ರಿ ನಮಗೆ ಭಾಗ್ಯವಾಗಿ ಬಂತು ಅಂತ ರೈತರು ಅನಿಸಿಕೊಂಡಿದ್ದರು. ಅದೇ ರೀತಿ ಸುಮಾರು ಹೋದ ವರ್ಷ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗುತ್ತಿದೆ ಅಂತ ಹೇಳೆಲ್ಲ ಉದ್ಘಾಟನೆ ಮಾಡಿದ್ರು. ಆವಾಗ ಉದ್ಘಾಟನೆ ಆಯಿತು, ಸಕ್ಕರೆ ಚಲೋ ಆಯಿತು, 100 ವರ್ಷದ ಎಲ್ಲ ರೈತರು ಸಂತಸಗೊಂಡರು. 50,000 ಟನ್ ನುರಿಸುವಷ್ಟರಲ್ಲಿ ಸಕ್ಕರೆ ಕಾರ್ಖಾನೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಬಂದು ಬಿತ್ತು ಅಂತ ಹೇಳಿ ಯಾರೋ ಕೋರ್ಟ್ ಏನೋ ಅಂತ ಹೇಳಿ ಬಂದು ಬಿತ್ತು ಅಂತ ಅವಾಗನೂ ಕೂಡ ರೈತರು ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದರೂ ಕೂಡ ಸಕ್ಕರೆ ಕಾರ್ಖಾನೆಯವರ ಸಹಕಾರದಿಂದ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಕಳಿಸುವ ವ್ಯವಸ್ಥೆ ಕೂಡ ಮಾಡಿದ್ರು ಅವರು. ಅದೇ ರೀತಿ ಈ ವರ್ಷ ಮತ್ತೆ ಎಲ್ಲ ಸಮಸ್ಯೆ ಬಗೆಹರಿದಿದೆ ಅನ್ನೋಷ್ಟರಲ್ಲಿ ಏನು ಈ ಫ್ಯಾಕ್ಟ್ರಿ ನಡಿಬಾರ್ದು ಅನ್ನೋದು ಒಂದು ಹುನ್ನಾರ. ಯಾಕಂದರೆ ಬಾಜು ಬೀದರ್ ಜಿಲ್ಲೆಯಲ್ಲಿ ಸುಮಾರು ರಾಜಕಾರಣಿಗಳದು ಫ್ಯಾಕ್ಟ್ರಿಗಳಿದ್ದು ಅವು ಕಡಿಮೆ ದರ ಕೊಡ್ತಿದ್ದು. ಈ ಇದು ಸಿದ್ಧಸಿರಿ ಎಥೆನಾಲ್ ಫ್ಯಾಕ್ಟ್ರಿ ಒಳ್ಳೆಯ ದರ ಕೊಟ್ಟರೆ ನಮಗೆ ಫ್ಯಾಕ್ಟ್ರಿ ನಡೆಯೋದಿಲ್ಲ ಒಂದು ಹುನ್ನಾರದಿಂದ ಈ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸೋ ಒಂದು ಹುನ್ನಾರ ಮತ್ತು ರೈತರಿಗೆ ಸುಮಾರು ಒಂದು 10,000 ರೈತರಿಗೆ ಪೂರಾ ಆತ್ಮಹತ್ಯೆ ಮಾಡುವಂಥ ಒಂದು ರೀತಿಯಲ್ಲಿ ಈ ಬೀದರ್ ಜಿಲ್ಲೆಯ ರಾಜಕಾರಣಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡ್ತಾರೆ. ಇದು ಒಂದು ದೊಡ್ಡ ಹುನ್ನಾರ ಎನ್ನಿಸ್ತಿದೆ. ಆದ ಕಾರಣ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸಕ್ಕರೆ ಕಾರ್ಖಾನೆ ಚಲೋ ಆದರೆ ಇದ್ದಲ್ಲಿ 15 ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಸರ್ಕಾರಕ್ಕೆ ನಾವು ಈ ಮುಖಾಂತರ ಹೇಳೋದಂದರೆ 15 ದಿನಗಳಲ್ಲಿ ನೀವು ಆ ಸಕ್ಕರೆ ಕಾರ್ಖಾನೆ ಚಾಲೂ ಮಾಡಿಸದೇ ಇದ್ದಲ್ಲಿ ನಾವು ರೈತರ ಅಮರಣಂತ ಉಪವಾಸ ಮತ್ತು ಆತ್ಮಹತ್ಯೆ ಕೂಡ ಮಾಡುವಲ್ಲಿ ಹಿಂಜರಿಯೋದಿಲ್ಲ ಅಂತ ನಾನು ಈ ಮೂಲಕ ನಾವು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶರಣು ಬಿಲ್ಲಾಡ್, ರೈತ ಸಂಘದ ಅಧ್ಯಕ್ಷರು, ಜೇವರ್ಗಿ ತಾಲೂಕು. ಭೇಟಿಯಾದಾಗ ಒಂದು ವಾರದಾಗ ನಾ ಏನು ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಕಾರ್ಖಾನೆ ಚಾಲೂ ಮಾಡ್ತೀನಿ ಅಂತ ಹೇಳಿದ್ರು. ಈ ಒಂದು ವಾರ ಮುಗಿಲಿಕ್ಕೆ ಬಂತು. ಈಗ ಅಚಾನಕ್ ನಾವು ಚಿಂಚೋಳಿ ಫ್ಯಾಕ್ಟ್ರಿ ಚಾಲೂ ಆಗಿಲ್ಲಪ್ಪ ಅಂದ್ರೆ ಮುಂದೆ ಭಾಳ ದೊಡ್ಡ ಸಮಸ್ಯೆ ಅದ. ಈ ಒಂದು 8 ಏನು ಚಾಲೂ ಮಾಡಬೇಕು. ಅದು ಮುಖ್ಯಮಂತ್ರಿ ಇಲ್ಲಪ್ಪ ಅದು ಹೈಕೋರ್ಟ್ಗೆ ಹೋದ ಸುಪ್ರೀಂ ಕೋರ್ಟ್ಗೆ ಹೋದ ಅಂತ ಹೇಳಿದ್ರು. ಆ ರೈತರಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೊಗೊಂಡು ನಾವೇನು ಮಾಡಮ್ ಸರ್, ನಮ್ಗೆ ಏನೂ ಗೊತ್ತಿಲ್ಲ, ಫ್ಯಾಕ್ಟ್ರಿ ಚಾಲೂ ಮಾಡಿರಿ ಅಂತ ಹೇಳಿದ್ವಿ. 8 ದಿನ ಅಂತ ಹೇಳಿದ್ರು. ಇನ್ನೂ 8 ದಿನದಾಗ ಏನೂ ಇಲ್ಲ, ಅದು ಆಗಿಲ್ಲ. ಈಗ ಅಚಾನಕ್ ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ಚಾಲೂ ಆಗಲ್ಲಪ್ಪ ಅಂದ್ರೆ ಸುಮಾರು ಜನ ನಮ್ಮಲ್ಲಿ 30,000 ಎಕರೆ ಕಬ್ಬದ ಸರ್. ಮೇರಿಯ 10,000 ಜನರು ಕಬ್ಬದ. ಸುಮಾರು 4,000 ಲೇಬರ್ ಅದ ರೀ ನಮ್ಮಲ್ಲಿ. ಈ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋರು, ಟ್ಯಾಕ್ಟರ್ ಲೇಬರ್, ಡ್ರೈವರ್, ಕಿನ್ನರ್ಗಳು ಇಟ್ಟೆಲ್ಲ ಕಲ್ತು 15,000 ರೈತ ಕುಟುಂಬಗಳು ಸರ್ ಬೀದಿಗೆ ಬರ್ತಾವೆ ರೀ. ಕೋರ್ಟ್ ವಿರುದ್ಧ ಅಲ್ಲ ಸರ್, ಇವರು ಆಲ್ರೆಡಿ ಈಗ ಮಾಲಿನ್ಯದವ್ರು ಓಕೆ ಅಂತ ಕೊಟ್ಟರು ಸರ್ ರಿಪೋರ್ಟ್. ಇವ್ರು ರಾಜ್ಯ ಸರ್ಕಾರದವ್ರು ಕೊಡಲಾಗ್ಯಾರ ಸರ್. ಇವ್ರೊಳಗೆಲ್ಲ ರಾಜಕೀಯ ಅದ ರೀ. ರಾಜಕೀಯದ ಸರ್. ಯಾಕೆ ರಾಜಕೀಯ ಅದಪ್ಪ ಅಂದ್ರೆ ಬಿದರ್ದಾಗ ರೇಟ್ ಕಮ್ಮಿ ಅದ, ಗುಲ್ಬರ್ಗಾದ್ರೆ ಹೆಚ್ಚದ ಸರ್. ಈಗ ಹೆಚ್ಚಿದ್ದಕ್ಕೆ ಅವ್ರು 6 ತಿಂಗಳು ಬಿಟ್ಟು ಪೇಮೆಂಟ್ ಕೊಡ್ತಾರೆ. ಗುಲ್ಬರ್ಗದಾಗ 15 ದಿನ ಪೇಮೆಂಟ್ ಆಗ್ಲತ್ತಾರೆ. ಹೀಗಾಗಿ ಅಲ್ಲಿ ಏನದ ಗಾಂಧಿ ಶುಗರ್ ಫ್ಯಾಕ್ಟ್ರಿದು ಎಲ್ಲ ಕಬ್ಬು ಈಗ ಉಂಟು ಸರ್. ಹೀಗಾಗಿ ಎಲ್ಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಆತ ಅಂತ ತಿಳ್ಕೊಂಡು ಮತ್ತು ಅವರೇ ಸಚಿವರ ಸರ್ ಮೇನ್ ಸರ್ಕಾರಿ ಅವರೇ ಅದ. ಹೀಗಾಗಿ ಏನೋ ಒಂದು ಹೇಳಿಕೇಸಿ ಸುಳ್ಳುಗಳು ಹೇಳಿ ಬಂದ್ ಮಾಡ್ತಾರೆ ಸರ್. ಬಟ್ ಅದು ಏನೋ ಖರೇನೂ ಇರ್ಬೋದು ರೀ, ಇಲ್ಲ ಅಂತ ನಾವು ಹಂಗಿಲ್ಲ. ಅದಕ್ಕೆಲ್ಲ ಸುದ್ದು ಮಾಡ್ಕೊಂಡ್ರೆ ಸರ್. ಈಗ ಆಲ್ರೆಡಿ ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅದು ಏನೇ ಇರಿ ಸರ್, ಅಪ್ಪು ಇರ್ತಾವೆ ಸರ್. ಈ ದುನಿಯಾದ ಅಪ್ಪುಗಳವ. ಈ ಅದು ನೋಡ್ಕೇಸಿ ನೀವು 16,000 ಜನ ರೈತರಿಗೆ ಕೊಲ್ತೀರಿ ನೀವು. ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಹೇಳಿದ್ರು ಸರ್, ಮಾತಾಡ್ತಾ ಇರಲಿಲ್ಲ ಅವ್ರು. ಏನಕ್ಕೆ ಅದೇ ಕೋರ್ಟ್ನಾಗ ಅದ. ಹೌದು ಸರ್, ಕೋರ್ಟ್ನಾಗ ಅದು ಮತ್ತು 10,000 ಜನ ರೈತರಿಗೆ 5,000 ಕಾರ್ಮಿಕರಿಗೆ ಏನು ಮಾಡಂತೀರಿ ಅಂದಾಗಿಲ್ಲಪ್ಪ. ಏನು 8 ಮಾಡಾಮಂತ ಕೇಸ್ ಹೋಗ್ಯಾರ ಸರ್. ಅವ್ರೇನು ಈ ಕಡೆ ಬರಲ್ಲ ಇಲ್ಲ ಹೋಗ್ಯಾರ. ಅವ್ರದ್ದು ದುನಿಯಾ ತ್ರಾಸದ, ಅವರೇ ಕೂತಾರೆ ಈಗ ಮೂಡಾಗಿಡ ಅನ್ಕೋತ. ಈಗ ನಮ್ಗೆ ಭಾಳ ದೊಡ್ಡ ತ್ರಾಸದ ಸರ್. ಅಚಾನಕ್ ಇದು ಫ್ಯಾಕ್ಟ್ರಿ ಚಾಲೂ ಇಲ್ಲ ಅಂದ್ರೆ ಎಲ್ಲರೂ 10,000 ಜನ ರೈತರು ಪೂರಾ ಬೀದಿ ಬರ್ತಾರೆ ಸರ್. ಸರ್ ಜಗದೀಶ್ ಪಾಟೀಲ್ ರಾಜಾಪುರ ಅಂತ, ಕಲಬುರಗಿ ಜಿಲ್ಲಾ ಕಬ್ಬು ಸಂಘ ಕಲಬುರಗಿ ಸರ್. This video is sponsored by Mahalakshmi Jewelers, Manu Multi Speciality Hospital, KVN University, Imran Silk House,
Bharat Chicken Center, Al Sharia Group of Institutions, Big Neuropsychiatry Hospital, and by Rich Tea, स्वाद में richness.